ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಇರ್ಕಲಗಡದ ಈಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ಸಂತೆ ಹಾಗೂ ಪಾಲಕರ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಸಂಸ್ಥೆಯ ಸಂಸ್ಥಾಪಕ ನಾಗರಾಜ್ ಗುಡಿ ಹಾಗೂ ಶಿಕ್ಷಕ ವೃಂದ ಆಯೋಜನೆ ಮಾಡಿದರು. ಸಂತೆಯಲ್ಲಿ ಮಕ್ಕಳು ತಾವು ಮನೆಯಲ್ಲಿ ಬೆಳೆದು ತಂದಿದ್ದ ತಾಜಾ ತರಕಾರಿಗಳನ್ನು ಅತ್ಯಂತ ಉತ್ಸಾಹದಿಂದ ಮಾರಾಟ ಮಾಡುವಲ್ಲಿ ನಿರತರಾಗಿದ್ದು ಕಂಡುಬಂದಿತು. ಮಕ್ಕಳ ಕಲಿಕೆಯ ಜೊತೆಗೂ ವ್ಯವಹಾರ ಜ್ಞಾನದ ಅರಿವನ್ನು ಮೂಡಿಸುವ ಸಲುವಾಗಿ ಈಶ್ವರ ಶಾಲೆಯಲ್ಲಿ ಮಕ್ಕಳ ಸಂತೆ ನಡೆಯಿತು. ವಿದ್ಯಾರ್ಥಿಗಳು ಎಳನೀರು, ತರಕಾರಿ, ಸೊಪ್ಪು, ಹಣ್ಣುಗಳು, ಲೇಖನ ಸಾಮಗ್ರಿಗಳು, ದಿನಸಿ ವಸ್ತು, ಸ್ವಚ್ಛ ಹಾಗೂ ಪರಿಶುದ್ಧ ತಿಂಡಿ ತಿನಿಸುಗಳು, ಆಟಿಕೆ ವಸ್ತುಗಳು, ತಂಪು ಪಾನೀಯ, ತೆಂಗಿನಕಾಯಿ ಸೇರಿದಂತೆ ಹಲವು ಬಗೆಯ ವಸ್ತುಗಳನ್ನು ತಂದು ಅವುಗಳ ಪ್ರಚಾರ ಮಾಡುತ್ತಾ ಬಿರುಸಿನ ವ್ಯಾಪಾರದ ಅನುಭವ ಪಡೆದರು. ಪ್ರತಿ ಮಗು 500ರಿಂದ 2,000 ರೂಪಾಯಿಗಳಿಗೂ ಅಧಿಕ ವ್ಯವಹಾರ ನಡೆಸಿ ಖುಷಿ ಪಟ್ಟರು. ಶಾಲೆಯ ಆವರಣದಲ್ಲಿ ನಡೆದ ಸಂತೆಯಲ್ಲಿ 3-4 ಸಾವಿರ ರೂಪಾಯಿಗಳಿಗೂ ಅಧಿಕ ವ್ಯವಹಾರವನ್ನು ಮಕ್ಕಳು ನಡೆಸಿದರು. ಗ್ರಾಮೀಣ ಭಾಗದ ಶಾಲೆಯಲ್ಲಿ ಎಲ್ಲ ಮಕ್ಕಳು ಬ್ಯಾಗ್, ಪುಸ್ತಕ, ಪೆನ್, ಓದು ಒಂದು ದಿನ ಬದಿಗಿಟ್ಟು ವಿವಿಧ ವಸ್ತುಗಳನ್ನು ಶಾಲೆಗೆ ತಂದು ಮಾರಾಟ ಮಾಡುವಲ್ಲಿ ಖುಷಿ ಸಂತಸ ಪಟ್ಟರು. ನನ್ನ ಹೆಸರು ಪ್ರೀತಮ್. ನಮ್ಮ ಶಾಲೆಯ ಹೆಸರು ಶ್ರೀ ಈಶ್ವರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ. ನಾನು ಇಂದು ಮಕ್ಕಳ ಸಂತೆ ಪ್ರಯುಕ್ತ ಬೇಲ್ಪುರಿ ಮತ್ತು ಇದು ಬೇಲ್ಪುರಿ, ಇದು ದಾನಿ, ಇವು ತರಕಾರಿಗಳು, ಇದು ಮಂಡಕ್ಕಿ, ಖಾರ, ಉಪ್ಪು. 15 ರೂಪಾಯಿ. ಸುಮಾರು 100 ರೂಪಾಯಿ ಆಯ್ತು. ಟೈಮ್ ಇನ್ನು 3 ಗಂಟೆ ತನಕ ಮಾಡ್ತೀವಿ. ಮುಂಜಾನೆ 12 ಗಂಟೆಲಿಂದ. ನನ್ನ ಹೆಸರು ಪವನ್ ಎನ್ಗುಡಿ. ಶ್ರೀ ಈಶ್ವರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಇರ್ಕಲಗಡ. ಇವತ್ತು ಎಳ್ನೀರ್, ಬೇಲ್ಪುರಿ, ಶರಬತ್ 30 ಒಂದು 100 ಮ್ಯಾಗ ಒಂದು 15. ನನ್ನ ಹೆಸರು ಈಶ್ವರ. ಶ್ರೀ ಈಶ್ವರ ಹೈ ಪ್ರೈಮರಿ ಸ್ಕೂಲ್. ಪಾನ್ ಮಸಾಲ ಮಕ್ಕಳ ಸಂತೆ ಏರ್ಪಡಿಸಿದ್ದಾರೆ. ಏನೇನು ಐಟಮ್ಸ್ ಇದಾವೆ ನಿನ್ನ ಹತ್ರ? ನನ್ನ ಹತ್ರ ಸ್ವೀಟ್ ಇದೆ, ಮತ್ತೆ ಸೋಪ್ ಇದೆ, ಮತ್ತೆ ಎಲೆ ಇದೆ, ಮತ್ತೆ ಗ್ಲುಕಾನ್ ಇದೆ, ಜೇನುತುಪ್ಪ ಇದೆ, ಅಡಿಕೆ. ಎಷ್ಟು ವ್ಯಾಪಾರ ಆಗೈತಿ ಇವತ್ತು? 90 ರೂಪೀಸ್. ಮೊದಲು ಬಂದವರಿಗೆ ಏನು ಪ್ರೈಸ್ ಕೊಡ್ತೀನಿ ಅಂತ ಹೇಳಿದಾರ? ಏನು? ಎಸ್ ಸರ್. ಪ್ರವೀಣ, ಶಂಕರಪ್ಪ, ನಾವು ತಿಂಡಿ ಮಕ್ಕಳ ಸಂತೆ ಮಾಡ್ತೀವಿ. ಏನೇನದಾವ ನಿನ್ನ ಹತ್ರ? ಚಕ್ಲಿ, ಜ್ಯೂಸ್, ಜಾಮೂನು, ಕುರ್ಕುರಿ, ಬಟಾಣಿ, ಶೇಂಗಾ, ಸೊಂಡಿ. ಎಷ್ಟು ವ್ಯಾಪಾರ ಮಾಡಿದ್ರಿ? 50. ಇದು ಬಂಡವಾಳ ಎಷ್ಟು ಹಾಕಿದೆ? 350. ಹೆಸರು ಗಿರೀಶ್ ರೀ. ಈಶ್ವರ ಸ್ಕೂಲ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಂತೆ ಇರುವ ಕಾರ್ಯಕ್ರಮದಲ್ಲಿ ನಾವು ಜ್ಯೂಸ್ ಅಂಗಡಿಯನ್ನು ಇಟ್ಟುಕೊಂಡಿದ್ದೇವೆ. ಅದೇ ರೀತಿಯ ಇದು ಮಸಾಲಾ ಜ್ಯೂಸ್ ಸಿಗುತ್ತೆ, ನಿಂಬು ಸೋಡಾ ಸಿಗುತ್ತೆ, ಮತ್ತೆ ಆರೆಂಜ್ ಜ್ಯೂಸ್ ಸಿಗುತ್ತೆ. ಇವೆಲ್ಲ ಸಿಗುತ್ತವೆ. ಒಂದು ಜ್ಯೂಸಿಗೆ ಎಷ್ಟು? 10 ರೂಪಾಯಿ. ಎಷ್ಟು ಜ್ಯೂಸ್ ಇವತ್ತು ರೀ 100 ರೂಪಾಯಿ, 1,000 ರೂಪಾಯಿಗೆ. ಶಿಕ್ಷಕರು ಏನು ಮೊದಲು ಬಂದವರಿಗೆ ಪ್ರೈಸ್ ಕೊಡ್ತಂತ ಹೇಳ್ಯಾರ? ಏನು? ಹ್ಞೂ. ಎಷ್ಟು ಆಗ್ಬೇಕಂತ ಹೇಳ್ಯಾರ? ಕಲೆಕ್ಷನ್ ಗೊತ್ತಿಲ್ಲ ಎಷ್ಟು ಆಗ್ಬೇಕು. ಹೈಯೆಸ್ಟ್ ಯಾರು ಬಂದಿರ್ತಾವ.
ಮಾತಾಡ್ಕೊಂತ ಮಾಡಿ ಆರೆಂಜ್ ಜ್ಯೂಸ್ ಮಾಡ್ತಾ ಇದ್ದೇವ್ರಿ. ಏನೇ ನೀರು ಹಾಕಿ ಅಂತಂದೇಳಿ ಹಾಕ ಕೂತಿದ್ದೇವ್ರಿ. ಇದು ಏನಿದು ಬರ್ತಲ್ಲ ಇದ್ರಾಗಿದ್ದ ಇದು ನೀರ್ ಸೋಡಾ ಬರ್ತಾ ಕೂಡ ಮತ್ತೆ ಏನ್ ಮಾಡಕಂತೀವಿ? ಅದು ಉಪ್ಪು ಬರುತ್ತಂತ ಇದು ಕೈ ಆಡ್ಸಿ. ಏನ್ ಹಾಕ್ಬೇಕಂದ್ರೆ ಮತ್ತೆ ಏನಿಲ್ರಿ ಇಷ್ಟ. ಉಪ್ಪು ಹಾಕ್ಬೇಕ ಅದಕ್ಕ ಮುಗಿತಾ? ನನ್ನ ಹೆಸರು ಆರಾಧ್ಯ. ನಾನು 4ನೇ ತರಗತಿ ಓದುತ್ತಿದ್ದೇನೆ. ಶ್ರೀಶ್ವರ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲಲ್ಲಿ ಓದುತ್ತಿದ್ದೇನೆ. ನಾನು ನನ್ನ ಶಾಲೆಯಲ್ಲಿ ಸ್ಪರ್ಧೆ ಮಾಡುತ್ತಿದ್ದೇನೆ. ಚಾಕ್ಲೇಟ್, ಇದು ಅಡಿಕೆ ಚೀಟ್, ಇದು ಬಿಗ್ ಸ್ಟಿಕ್ಸ್, ಇದು ಇದನ್ನು ಅದೇ ಜ್ಯೂಸ್ ಬಾಟಲ್. ಎಷ್ಟದ 40 ಜಲ್ ವೆರಿ ಗುಡ್. ಪ್ರವೀಣ, ಶಂಕರಪ್ಪ, ಏನ್ ಮಾಡ್ತಾ ಇದ್ದೀರಿ? ನಾವು ತಿಂಡಿ ಮಕ್ಕಳ ಸಂತೆ ಮಾಡ್ತಾ ಇದ್ದೀರಿ. ಮಕ್ಕಳ ಸಂಚಾರ ಮಾಡ್ತೀವಿ. ಏನೇನದಾವ ನಿನ್ನ ಹತ್ರ? ಚಕ್ಲಿ, ಜ್ಯೂಸ್, ತೋರ್ಸವ್ ನೋಡೋಣ. ಚಕ್ಲಿ, ಜ್ಯೂಸ್, ಜಾಮೂನು, ಕುರ್ಕುರಿ, ಬಟಾಣಿ, ಶೇಂಗಾ, ಸೊಂಡಿ. ಎಷ್ಟು ವ್ಯಾಪಾರ ಮಾಡಿದಿ? 50. ಇದು ಬಂಡವಾಳ ಎಷ್ಟು ಹಾಕಿದಿ? ಬಂಡವಾಳ ಎಷ್ಟು ಹಾಕಿದಿ? 350. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೀಮೇಶ್ ಎಚ್ ಮೂಲಿ ಅಂತ. ನಾನು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹೊಸೂರು ಗ್ರಾಮದಿಂದ ಬಂದು ಈ ಸಂಸ್ಥೆಯಲ್ಲಿ ಕಳೆದ 14 ವರ್ಷದಿಂದ ಮುಖ್ಯೋಪಾಧ್ಯಾಯನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈಗ ನಾವು 2024 ಮತ್ತು 25ನೇ ಸಾಲಿನ ಮಕ್ಕಳ ಶೈಕ್ಷಣಿಕ ಹಬ್ಬವನ್ನ ಕುರಿತು ಅದರ ಅಂಗವಾಗಿ ಇವತ್ತು ಮಕ್ಕಳ ಸಂತೆ ಹಾಗೂ ಪಾಲಕರಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನ ಇವತ್ತು ಏರ್ಪಾಡು ಮಾಡಿದ್ವಿ. ಇವತ್ತು ಬೆಳಿಗ್ಗೆ ಮಕ್ಕಳ ಸಂತೆ ಮತ್ತು ಪಾಲಕರ ವಿವಿಧ ಆಟೋಟ ಸ್ಪರ್ಧೆಗಳ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಅದ್ದೂರಿಯಾಗಿ ನೆರವೇರಿಸ್ತಾ ಇತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಎಲ್ಲಾ ಪಾಲಕರು, ಮಹಿಳಾ ಪಾಲಕರು, ಪುರುಷ ಪಾಲಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಅತಿ
ವಿಜೃಂಭಣೆಯಿಂದ ಮತ್ತು ಅದ್ದೂರಿಯಾಗಿ ನಡೆಸಿಕೊಟ್ರು ಅಂತ ಹೇಳಕ್ಕೆ ನಾನು ಬಹಳ ಇಷ್ಟಪಡ್ತಾ ಇದ್ದೀನಿ. ಯಾವೆಲ್ಲ ಆಟೋಟಗಳನ್ನ ಆಡಿಸಿದ್ದೀರಾ? ಹೌದು ಸರ್. ಈಗ ಯಾಕಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಮಕ್ಕಳ ಸಂತೆಯನ್ನ ನಾವು ಬೆಳಗ್ಗೆ ಮಾಡ್ತೀವಿ ಸರ್, 12 ಗಂಟೆವರೆಗೂ ಮಾಡ್ತೀವಿ. ಮಕ್ಕಳ ಸಂತೆ ಆದ್ಮೇಲೆ ಪಾಲಕರಿಗೆ, ಪುರುಷ ಪಾಲಕರಿಗೆ ಮತ್ತು ಮಹಿಳಾ ಪಾಲಕರಿಗೆ ಪ್ರತ್ಯೇಕವಾಗಿ 3 ಗೇಮ್ಗಳನ್ನ ನಾವು ಮಾಡ್ತೀವಿ. ಈ ಪಾಲಕರಿಗೆ, ಪುರುಷ ಪಾಲಕರಿಗೆ ಅಂತ ಬಂದಾಗ ಗುಂಡು ಎಸೆಯುವ ಸ್ಪರ್ಧೆ ಇರ್ಬೋದು. ಗುಂಡು ಎಸೆಯುವ ಸ್ಪರ್ಧೆಯ ನಂತರ ಗೋಣಿಚೀಲದಲ್ಲಿ ಕಾಲಿಟ್ಟು ನಡೆಯುವಂತ ಸ್ಪರ್ಧೆ, ಹಾಗೆ ಬಾಳೆಹಣ್ಣು ತಿನ್ನುವಂತ ಸ್ಪರ್ಧೆ ಮತ್ತು ಕ್ರಿಕೆಟ್ ಆಟವನ್ನು ಅವರಿಗೆ ಆಡಿಸ್ತೀವಿ. ಅದ್ರ ಜೊತೆಗೆ ಮಹಿಳೆಯರಿಗೆ 3 ಆಟಗಳನ್ನು ನಾವು ಆಡಿಸ್ತೀವಿ. ಅದು ವಿವಿಧ ರೀತಿಯ ಆಟಗಳನ್ನ ನಮ್ಮ ಶಿಕ್ಷಕಿಯರು ಆಟ ಆಡಿಸಿದ್ದಾರೆ. ಅದರಲ್ಲಿ ಬಾಟ್ಲಿಯಲ್ಲಿ ನೀರು ತುಂಬುವಂತ ಆಟ ಆಗಿರ್ಬೋದು, ಕುಂಟಬಿಲ್ಲೆ ಆಗಿರ್ಬೋದು, ಹಗ್ಗದ ಆಟ ಆಗಿರ್ಬೋದು, ಅಥವಾ ಕಾಯಿನ್ಗಳ ಒಂದು ಆಟಗಳಾಗಿರ್ಬೋದು. ಇವೆಲ್ಲ ಹಲವಾರು ಆಟಗಳನ್ನ ಇವತ್ತು ಆಡಿಸಿದ್ದಾರೆ. ಮಕ್ಕಳ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ವ್ಯಾಪಾರವನ್ನು ಮಾಡುವಂತಹ ಕೆಲಸವನ್ನು ತೊಡಗಿಸಿಕೊಂಡು ಅದಕ್ಕೆ ಶಿಕ್ಷಕರು ಯಾವ ರೀತಿ ಪ್ರೋತ್ಸಾಹ ನೀಡಿದರು? ಹಾ, ಸರಿ ಸರ್. ಯಾಕಂದ್ರೆ ಸಂತೆಯ ಬಗ್ಗೆ ಮಕ್ಕಳಿಗೆ ವ್ಯಾಪಾರದ ಒಂದು ಮನೋಭಾವನೆ ಬರಲಿ. ವ್ಯಾಪಾರ ಅಂದ್ರೆ ಏನು, ವ್ಯಾಪಾರ ಹೇಗಿರುತ್ತೆ, ಸಂತೆಯಲ್ಲಿ ನಾವು ಯಾವ ರೀತಿಯಾಗಿ ಕೊರತೆಗಳ ವ್ಯವಹಾರವನ್ನ ಮಾಡ್ಬೇಕು ಅನ್ನೋದನ್ನ ನಾವು ಈ ಪೂರ್ವದಲ್ಲಿ ಆ ಮಕ್ಕಳಿಗೆ ವರ್ಗ ಕೋಣೆಯಲ್ಲಿ ಶಿಕ್ಷಕರು ಹೇಳ್ಕೊಟ್ಟಿರ್ತಾರೆ ಮತ್ತು ಮನೆಯಲ್ಲಿ ಪಾಲಕರು ಕೂಡ ಹೇಳ್ಕೊಟ್ಟಿರ್ತಾರೆ. ಈ ಕೆಲವಿಷ್ಟು ಮಕ್ಕಳಿಗೆ ಸಂತೆ ಅಂದ್ರೆ ಏನು ಗೊತ್ತಿರಂಗಿಲ್ಲ. ಒಂದು ವಸ್ತುವಿನ ಬೆಲೆ, ಅದರ ಎಕ್ಸ್ಪೈರಿ ಡೇಟು, ಅದರದ್ದು ಮುಗಿಯುವಂತ ದಿನಾಂಕ, ಅದು ಪ್ರಾರಂಭ, ಅದನ್ನ ತಯಾರು ಮಾಡಿದಂಥದ್ದಾಗಿರ್ಬೋದು, ಅವೆಲ್ಲ ಮಕ್ಕಳಿಗೆ ಗೊತ್ತಾಗಲ್ಲ. ಮತ್ತು ಆ ದುಡ್ಡಿನ ಬೆಲೆ, ಆ ದರ, ಆ ಒಂದು ವಸ್ತುವನ್ನ ತೆಗೆದುಕೊಳ್ಳೋದು, ಕೊಡ್ತಕ್ಕಂಥ ಎಲ್ಲ ವಿಚಾರಗಳನ್ನ ಪಾಲಕರು ವರ್ಗ ಕೋಣೆಯಲ್ಲಿ ಮತ್ತು ಶಿಕ್ಷಕರು ವರ್ಗ ಕೋಣೆಯಲ್ಲಿ ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ. ಒತ್ತಡದಾಯಕ ಬದುಕಿನಲ್ಲಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಹೊಂದಲು ಕ್ರೀಡೆ ಹೆಚ್ಚು ಸಹಕಾರಿಯಾಗಿದೆ. ಈಶ್ವರ ಶಿಕ್ಷಣ ಸಂಸ್ಥೆ ಪಾಲಕರಿಗೂ ಕೂಡ ಕ್ರೀಡೆಯಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದೆ ಎಂದು ಪಾಲಕರು ತಿಳಿಸಿದರು. ಪೋಷಕರು, ಸಾರ್ವಜನಿಕರು ಮಕ್ಕಳ ಸಂತೆಗೆ ಆಗಮಿಸಿ ವಸ್ತುಗಳನ್ನು ಖರೀದಿಸಿ ಮಕ್ಕಳನ್ನು ಹುರಿದುಂಬಿಸಿದರು. ನಿರಂತರ ಸುದ್ದಿಗಳಿಗೆ ವೀಕ್ಷಿಸಿ ಯುವ ಜಾಗೃತಿ ನ್ಯೂಸ್. ಶ್ರೀ ಈಶ್ವರ ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಸ್ಕೂಲ್ ಆ್ಯಂಡ್ ಹೈಸ್ಕೂಲ್ನಲ್ಲಿ ಈ ಒಂದು ಮಕ್ಕಳ ಸಂತೆ ಹಾಗೂ ಪಾಲಕರ ಒಂದು ಆಟೋಟ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಬಹಳ ಅತ್ಯುತ್ತಮವಾಗಿ ಹಾಗೂ ಒಂದು ಮಕ್ಕಳ ಒಂದು ಬ್ರೈನ್ಗೆ ಒಂದು ಒಳ್ಳೆಯ ರೀತಿಯಿಂದ ಸಂತೆಯ ಒಂದು ಮಾರ್ಕೆಟ್ ಏರ್ಪಡಿಸಿರೋದ್ರಿಂದ ಮಕ್ಕಳಿಗೆ ಒಂದು ಮೆಂಟಲಿ ಸ್ವಲ್ಪ ಇಂಪ್ರೆಸ್ ಆಗಲಿಕ್ಕೆ ಆಯಿತು. ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಒಂದು ಒಳ್ಳೆ ರೀತಿಯಿಂದ ಒಂದು ಕಾರ್ಯಕ್ರಮ ಮತ್ತು ಖುಷಿಯಿಂದ ಮಾಡಿರ್ತೇವೆ. ಈಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಈ ಸಂತೆ ಮಾರುಕಟ್ಟೆಯನ್ನು ಏರ್ಪಡಿಸುವುದು ಬಹಳ ಖುಷಿಯ ಸಂತೋಷ. ಹಾಗೂ ಈ ಒಂದು ಸಂದರ್ಭದಲ್ಲಿ ಸಣ್ಣ ಮುದ್ದು ಮಕ್ಕಳು ಯಾವ ರೀತಿ ಉದ್ಯೋಗ ಮಾಡಬೇಕು, ಯಾವ ರೀತಿ ಬೆಳೆಯಬೇಕು, ಈ ಸಣ್ಣ ವಯಸ್ಸಿನಲ್ಲಿಯೇ ಮುಂಜಾಗೃತಿ ಯಾವ ರೀತಿ ಬಿಸ್ನೆಸ್ ಮಾಡಬೇಕಂತ ಒಂದು ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಜರುಗಿಕೊಂಡಿದ್ದಾರೆ. ಹಾಗೂ ಇಲ್ಲಿ ಎಲ್ಲ ಮಕ್ಕಳಿಗೋಸ್ಕರ ಅಂತನಲ್ಲ, ಮತ್ತು ಪೇರೆಂಟ್ಸಿಗೂ ಕೂಡ ಆಟೋಪಕರಣಗಳು ಹಾಗೂ ಯಾವ ರೀತಿ ಮಕ್ಕಳಿಗೆ ಬೆಳೆಸಬೇಕು, ಬರೀ ವಿದ್ಯೆ ಎಂಬುದು ಮುಖ್ಯ ಅಲ್ಲ, ಅದರ ಜೊತೆಗೆ ಆಟ ಪಾಠಗಳು ಮತ್ತು ಎಲ್ಲಾ ರೀತಿಯಿಂದ ಚಟುವಟಿಕೆಗಳು ಬೆಳೆಯಬೇಕೆಂದು ಈ ಮಾರ್ಕೆಟ್ನಲ್ಲಿ ತೋರಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನಿಮ್ಮ ಮಕ್ಕಳ ಬಗ್ಗೆ ಏನು ಹೇಳ್ತೀರಿ? ಇದ್ರ ಬಗ್ಗೆ ಕ್ರಿಯಾಶೀಲತೆ ಹೆಚ್ಚಾಗುತ್ತದೆ ಇದರಿಂದ. ಆಮೇಲೆ ಮುಂದೆ ಯಾವ ರೀತಿ ಬೆಳೆಯಬೇಕಂತ ತೋರಿಸ್ತೇವೆ ಇದೆಲ್ಲ.
ಅಣ್ಣ ಎಷ್ಟು ಬಟ್ಟೆ ನೋಡ್ರಿ ಎಷ್ಟು ಹೇಳಂತ್ರಿ Gracias.